ನಾವು ಸಾಗರದ ಈಚೆ ಇರೋರು, ಇವರು ಸಪ್ತ ಸಾಗರದ ಆಚೆ ಇರೋರು. ಸೊ ಆಚೆಯಲ್ಲೂ ಈಚೆ ಬಂದ್ರು ಇವರು ಅಷ್ಟೇ ನೋಡಿ. ಸೊ ಇಟ್ ವಾಸ್ ಲೈಕ್ ಅವರ್ ಓನ್ ಟೀಮ್ ನಮ್ಗೆ. ಬಟ್ ಸುಪ್ತ ಸಾಗರ ಒಂದೇ ಆಗಿದೆ. ಸೊ ರಾಯರು ಹೇಮಂತ್ ರಾಯರು ವೆರಿ ಕ್ಲೋಸ್ ಫ್ರೆಂಡ್. ರಕ್ಷಿತ್ ಅಂತಂದ್ರೆ ಬಿಡಿ, ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡೋದು ನೆಸೆಸಿಟಿ ಇಲ್ಲ. ಸೊ ಸಪ್ತಸಾಗರದ ಆಚೆಯಲ್ಲೂ ನಮ್ದೇ ಫಿಲ್ಮ್ ಅದು ಅನ್ನುವಂಥದ್ದು ಯಾವತ್ತು. ಹಾಗಾಗಿ ಅಲ್ಲೇ ಸಪ್ತಸಾಗರದ ಆಚೆಯಿಂದ ನೋಡಿನೇ ಅಬ್ಸರ್ವ್ ಮಾಡ್ತಾನೆ ಇದ್ವಿ. ನಾನು ಪ್ರಗತಿ ಫಿಲ್ಮ್ ನೋಡಕ್ ಹೋದಾಗ, ಪ್ರೀಮಿಯರ್ಗೆ ಹೋದಾಗ ಥಾಟ್ ಇತ್ತು ನೋಡೋಣ, ಬಟ್ ಅದರಲ್ಲಿ ತುಂಬಾ ಈ ಪಕ್ಕದ ಮನೆ ಹುಡುಗಿ ತರದ್ದೊಂದು ಪಾತ್ರ ಆಗಿರೋದ್ರಿಂದ ನಮ್ಗೆ ಇಲ್ಲಿ ಒಬ್ಳು ಕ್ವೀನ್ ಬೇಕು, ಒಂದು ಯುವರಾಣಿ ಬೇಕು ಅಂತ ಯೋಚನೆ ಮಾಡಿದಾಗ ಹೆಂಗೆ ಏನ್ ಕತೆ, ಲುಕ್ ವೈಸ್ ಪಕ್ಕ ಸೂಟ್ ಆಗ್ತಾರೆ ಅನ್ನೋದು ಡೌಟೇ ಇಲ್ಲ. ಸೊ ಆ ಥರದಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ನೋ ಡೌಟ್. ಸೊ ಯಾಕಂದ್ರೆ ನಾವು ಅದ್ರದ್ದು ಗ್ಲಿಮ್ಸಸ್ ಎಲ್ಲ ನೋಡಿದ್ವಿ, ಸಾಂಗ್ಸ್ ನೋಡಿದ್ವಿ, ಆಮೇಲೆ ಇವರು ಬೇರೆ ಫಿಲ್ಮ್ಗಳನ್ನೆಲ್ಲ ನೋಡಿದ್ರೋದ್ರಿಂದ ಡೌಟ್ ಇರಲಿಲ್ಲ. ಬಟ್ ಹೆಂಗೆ ತುಂಬಾ ಹಂಗೆ ಇರ್ತಾರ ಅಥವಾ ಹಿಂಗೆ ಚೇಂಜ್ ಓವರ್ ಸಿಗ್ತಾರ ಅನ್ನೋ ಥರದ್ದು. ಸೊ ಅದಾದ್ಮೇಲೆ ಸಿನಿಮಾ ನೋಡಿದ ತಕ್ಷಣ 100% ಇಲ್ಲ ಇವ್ರು ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ನಾನು ಪ್ರಗತಿ ಫಸ್ಟ್ ಡಿಸ್ಕಸ್ ಮಾಡೋದು. ಅದಾದ್ಮೇಲೆ ಅಲ್ಲಿಂದ ಪ್ರೀಮಿಯರ್ ಮುಗಿಸ್ಕೊಂಡ್ವಿ, ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಇಮೋಷನಲ್ ಆಗ್ಬಿಟ್ರು. ಈ ರಾಯರು ಒಂದು ಬರೀ ಎಳ್ಸೋದೇ ಆಗೋಯ್ತಲ್ಲ, ಈ ರಕ್ಷಿ ಶೆಟ್ಟಿದು ಅದೇ ಕತೆ, ಈ ರಾಯರು ಅದೇ ಕತೆ. ಸೊ ಬಂದ್ರು, ಎಲ್ಲ ಫುಲ್ ಖುಷಿಯಾಗಿದ್ರು. ನಾನು ಪ್ರಗತಿನೂ ಇದ್ವಿ, ಅಲ್ಲೆಲ್ಲ ಊಟಕ್ಕೆ ಹೋಗಿದ್ವಿ ಎಲ್ಲರೂ. ಅವಾಗ ರಕ್ಷಿತ್ ಹತ್ರ ಹೇಳಿದೆ, ಮೋಸ್ಟ್ಲಿ ಇವ್ರನ್ನ ಮಾತಾಡ್ತೀವಿ ನಾವು, ಫೈನಲೈಸ್ ಮಾಡೋ ಥರ ಯೋಚನೆ ಇದೆ. ಆಮೇಲೆ ತುಂಬಾ ಸ್ಟ್ರಾಂಗ್ ಆಗಿತ್ತು ನನಗೆ ಕನಕಾವತಿ ಅನ್ನೋ ಕ್ಯಾರೆಕ್ಟರ್ಗೆ. ಅಂದ್ರೆ ಪ್ಯಾನ್ ಇಂಡಿಯಾ ಅಂತ ಹೊರಟ ತಕ್ಷಣ ಒಂದಷ್ಟು ಈಗ ಬೇರೆ ಬೇರೆ ಆಪ್ಷನ್ಸ್ಗಳು ಸಿಕ್ಬಿಡುತ್ತೆ. ನಮ್ಮಲ್ಲಿ ನಾರ್ಮಲಿ ಸ್ವಲ್ಪ ಆಪ್ಷನ್ಸ್ ಕಮ್ಮಿ ಕಂಪೇರ್ ಮಾಡಿದ್ರೆ, ಕಲಾವಿದರುಗಳನ್ನ ನಮ್ಗೆ ಸ್ವಲ್ಪ ಆಪ್ಷನ್ಸ್ ಕಮ್ಮಿ ಅನ್ಸ್ಬಿಡುತ್ತೆ. ಸೊ ಹೊಸಬರಿಗೆ ಹೋಗ್ತೀವಿ ಅಂತಂದಾಗ ನಮ್ಗೆ ಏನು ಇಶ್ಯೂಸ್ ಇರಲ್ಲ, ಆರಾಮಾಗಿ ಹೋಗ್ಬೋದು ಅಲ್ಲಿಗೆ. ಸೊ ಇಲ್ಲಿ ರಕ್ಷಿತ್ ಹೇಳಿದ ತಕ್ಷಣ ಏ ಮಗ ನಾನು ಹೇಳ್ತೀನಿ ಅಂತ, ಇನ್ನು ಟೈಮ್ ಇದೆ ಅಂತ ಅನ್ಕೊಂಡು ಅಲ್ಲೇ ಹೇಳ್ತೀನಿ ನಾನು ಅಂತ, ಬ್ರೇಕ್ ಮಾಡ್ಬಿಡ್ತೀನಿ, ಬ್ರೇಕಿಂಗ್ ನ್ಯೂಸ್ ಕೊಟ್ಬಿಡ್ತೀನಿ ಅಂತ ಹೇಳ್ಬೇಡ ಅಂತ ಅನ್ಕೊಂಡು ಅದ್ಮೇಲೆ ಸುಮಾರು ಟೈಮ್ ಬಿಟ್ಟೆ ಮಾತಾಡ್ತೀವಿ. ಆ್ಯಕ್ಚುಲಿ ಅಂದ್ರೆ ನಾವು ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಇನ್ನೂ ಒಂದು ಸ್ವಲ್ಪ ಯೋಚನೆ ಮಾಡಿ ಸೊ ಅದಾದ್ಮೇಲೆ ಒಂದ್ ದಿವಸ ಅವ್ರಿಗೆ ಫೋನ್ ಮಾಡಿ, ಒಂದ್ಸಲ ನೀವು ಬನ್ನಿ ಭೇಟಿ. ಆ ಒಂದು ಕರೆ ಮರೆಯಲಾರದ ಕರೆ. ಖಂಡಿತವಾಗ್ಲೂ ಸರ್.